ಸಂಸತ್ ಭವನದವರೆಗೂ ಕೂಡ ಪ್ರತಿಭಟನಾಕಾರರು ಆಗಮಿಸಿದರು. ಸಂಸತ್ ಭವನದ ಗೇಟ್ ಬಳಿ ಭಾರಿ ಹೈಟ್ ಡ್ರಾಮಾವೇ ನಡೆದಿದೆ. ಸಂಸತ್ ಭವನದ ಮುಖ್ಯ ದ್ವಾರ ಬಂದ್ ಮಾಡಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯು ಪ್ರಯೋಗ ಆಗುತ್ತೆ, ಲಾಠಿ ಚಾರ್ಜ್ ಆಗುತ್ತೆ. ನೋಡಿ, ಅಲ್ಲಿ ಲಿಟ್ರಲಿ ಪೊಲೀಸರು ಒಂದಷ್ಟು ಜನರನ್ನ ಲಾಠಿ ತಗೊಂಡು ಹೊಡಿತಾ ಇದ್ದಾರೆ. ಆದ್ರೂ ಕೂಡ ಅವ್ರು ಕ್ಯಾರೆ ಅಂತ ಇಲ್ಲ. ಯಾವ ರೀತಿ ವಿದ್ಯಾರ್ಥಿಗಳು ಆಕ್ರೋಶ ಭರಿತರಾಗಿದ್ದಾರೆ ಅಂತಂದ್ರೆ, ಹೊಡಿತೀರಾ ಹೊಡಿರಿ ಅಂತ ಹೇಳಿ ಇನ್ನೂ ಮುಂದ್ ಬರ್ತಾ ಇದ್ದಾರೆ. ಅಷ್ಟು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಯಾಕೆಂದ್ರೆ ಪದೇ ಪದೇ ಇಂತಹ ಅಕ್ರಮಗಳು ನಡೀತಲೇ ಇದೆ. ಆದ್ರೂ ಕೂಡ ಸರ್ಕಾರದ ವತಿಯಿಂದ ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ. ಮತ್ತೆ ಮತ್ತೆ ಎಕ್ಸಾಮ್ ಅನ್ನುವಂತಹ ಎಕ್ಸಾಮ್ ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಎರಡೆರಡು ಬಾರಿ ನಾವ್ಯಾಕೆ ಎಕ್ಸಾಮ್ ಬರಿಬೇಕು, ಇಂಥ ಅನ್ಯಾಯವನ್ನ ನಾವ್ಯಾಕೆ ತಡ್ಕೋಬೇಕು, ಇದು ವಿದ್ಯಾರ್ಥಿಗಳ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ದೀವಿ, ಇದು ಪದೇ ಪದೇ ಆಗ್ತಾ ಇರುವಂತಹ ಅಕ್ರಮದ ವಿರುದ್ಧವಾಗಿ ವಿದ್ಯಾರ್ಥಿಗಳು ಯಾವ ರೀತಿ ಆಕ್ರೋಶ ಭರಿತರಾಗಿದ್ದಾರೆ ಅಂತಂದ್ರೆ, ಲಾಠಿ ಚಾರ್ಜ್ ಮಾಡ್ತೀವಿ ಅಂತಂದ್ರೂ ಕೂಡ ಕ್ಯಾರೆ ಅಂತ ಇಲ್ಲ, ಜೊತೆಗೆ ಅಶ್ರುವಾಯು ಪ್ರಯೋಗ ಆದ್ರೂ ಕೂಡ ಯಾರು ಕೂಡ ಕದಲ್ತಾ ಇಲ್ಲ. ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಆಕ್ರೋಶ. ಒಂದ್ ಕಡೆ ಈಗ ಸಭೆ ಮೇಲೆ ಸಭೆ, ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಹರೀಶ್. ಹೌದು ಮಧು ನಾಗರಾಜ್, ಬಹು ಮುಖ್ಯವಾಗಿ ಕಳೆದ ಒಂದು ತಿಂಗಳಿನಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ನಿರಂತರವಾದ ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ರು. ಆದರೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಗಂಭೀರವಾಗಿ ಇದನ್ನ ಪರಿಗಣಿಸಲಿಲ್ಲ. ನಂತರ ಈಗ ಸೋನಂ ವಾಂಗ್ಚುಕ್ ಅವರು ಕಳೆದ 21 ದಿವಸಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅದು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಅವರ ಬೇಡಿಕೆಗಳೇನು ಅನ್ನುವಂತಹದನ್ನ ಕೇಳಲಿಲ್ಲ. ಇವತ್ತು ಪಾರ್ಲಿಮೆಂಟ್ ಚಲೋ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ರು. ಪಾರ್ಲಿಮೆಂಟ್ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಪ್ರತಿಭಟನೆಗೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರು. ಬೆಳಗ್ಗೆಯಿಂದಲೂ ಕೂಡ ಒಂದು ನಿಧಾನವಾಗಿ ಪ್ರತಿಭಟನೆ ಆರಂಭ ಆಯಿತು. ಸಮಯ ಕಳೆದಿದ್ದ ಹಾಗೆ ಹೆಚ್ಚು ವಿದ್ಯಾರ್ಥಿಗಳು ಪಾರ್ಲಿಮೆಂಟ್ ಆವರಣದ ಸುತ್ತಮುತ್ತ ಸೇರ್ಕೊಂಡಿದ್ದಾರೆ. ಬಹುಮುಖ್ಯವಾಗಿ ಮೆಟ್ರೋ ಕನೆಕ್ಟಿವಿಟಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಪಾರ್ಲಿಮೆಂಟ್ ಸುತ್ತಮುತ್ತ ಸೇರ್ಕೊಂಡಿದ್ದಾರೆ. ಬಹುಮುಖ್ಯವಾಗಿ ಜಂತರ್ ಮಂತರ್ನ ರಸ್ತೆ ಏನಿದೆ, 1 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ತುಂಬೋಗಿದ್ದಾರೆ. ಜೊತೆಗೆ ಅದರ ಪಕ್ಕದಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಸ್ಟ್ರೀಟ್ಗೂ ಕೂಡ ಈಗ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಲ್ಲಿರ್ತಕ್ಕಂಥ ಆಕಾಶವಾಣಿ ಭವನ್ಗೂ ಕೂಡ ಎಂಟ್ರಿ ಕೊಡುವಂತ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವ್ರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಈಗ ಪೊಲೀಸರು ಮಾಡ್ತಾ ಇರುವಂತಹದ್ದು. ದೆಹಲಿ ಪೊಲೀಸರು ವಿದ್ಯಾರ್ಥಿಗಳ ಮನವೊಲಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಲಾಠಿ ಪ್ರಹಾರವನ್ನ ಮಾಡಿದ್ರು. ಅಂದ್ರೆ ಜಂತರ್ ಮಂತರ್ನ ರಸ್ತೆಯಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಂತಹ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಯೋಗ ಮಾಡಿದ್ರು, ಅಶ್ರವಾಯು ಸಿಡಿಸಿದ್ರು, ಜಲಪಿರಂಗಿ ಪ್ರಯೋಗವನ್ನು ಕೂಡ ಮಾಡಿದ್ರು. ಆದ್ರೆ ಯಾವುದಕ್ಕೂ ಕೂಡ ವಿದ್ಯಾರ್ಥಿಗಳು ಬಗ್ಲಿಲ್ಲ, ಮುಂದಕ್ಕೆ ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ವಿದ್ಯಾರ್ಥಿಗಳನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡಿದಷ್ಟು ಕೂಡ, ಅವರ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿದಷ್ಟು ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳುತ್ತಿರುವಂತಹದ್ದು. ಹತ್ತತ್ರ ಈಗ ರೈಲ್ವೆ ಭವನದ ಹತ್ತಿರವರೆಗೂ ಕೂಡ ಈಗ ವಿದ್ಯಾರ್ಥಿಗಳು ಬಂದಿದ್ದಾರೆ. ಪಾರ್ಲಿಮೆಂಟ್ ಭವನಕ್ಕೆ ಇನ್ನೇನು ಕೂಗಳತೆ ದೂರ, ಅಲ್ಲಿಯವರೆಗೂ ಕೂಡ ವಿದ್ಯಾರ್ಥಿಗಳು ಬಂದಿರೋದ್ರಿಂದ ಕೇಂದ್ರ ಸರ್ಕಾರ ಕೂಡ ಬಹಳಷ್ಟು ಅಲರ್ಟ್ ಆಗಿರುವಂತಹದ್ದು. ದೆಹಲಿಯ ಸುತ್ತಮುತ್ತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮತ್ತೆ ಎಲ್ಲೂ ಕೂಡ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬಾರದು ಅನ್ನುವಂತಹ ಸೂಚನೆಯನ್ನು ಕೂಡ ಈಗ ಪೊಲೀಸರಿಗೆ ಕೊಡಲಾಗಿರುವಂತಹದ್ದು. ಒಂದ್ ಕಡೆ ಜಂತರ್ ಮಂತರ್ನಲ್ಲಿ 10ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಸೇರಿದ್ದಾರೆ. ಎಲ್ಲೆಲ್ಲಿ ರೈಲ್ವೆ ಮೆಟ್ರೋ ನಿಲ್ದಾಣಗಳಿದೆ ಅಲ್ಲೆಲ್ಲವೂ ಕೂಡ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ. ಅಲ್ಲಿ ಸಂಸತ್ ಆವರಣದ ಸುತ್ತಮುತ್ತ ಇರತಕ್ಕಂಥ ಮೆಟ್ರೋ ಸ್ಟೇಷನ್ಗಳನ್ನೆಲ್ಲವೂ ಕೂಡ ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಿರುವಂತಹದ್ದು. ಅಂದ್ರೆ ಯಾವುದೇ ವಿದ್ಯಾರ್ಥಿಗಳು ಪ್ರತಿಭಟನಾಕಾರರು ಆ ಮೆಟ್ರೋ ಸ್ಟೇಷನ್ ಇಂದ ಎಂಟ್ರಿ ಕೊಡಬಾರದು ಅನ್ನುವಂತ ಕಾರಣಕ್ಕೋಸ್ಕರನೇ ಅಲ್ಲಿನ ಬಾಗಿಲುಗಳನ್ನು ಕೂಡ ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಜೊತೆಗೆ ಪಾರ್ಲಿಮೆಂಟ್ ಆವರಣದ ಸುತ್ತಮುತ್ತ ಗೇಟ್ಗಳೇನಿವೆ ಅಲ್ಲಿ ಹೆಚ್ಚಿನ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಜೊತೆಗೆ ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿರುವಂತಹದ್ದು. ಒಂದು ಕಡೆ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ವಿರೋಧ ಪಕ್ಷಗಳ ನಾಯಕರುಗಳು ಕೂಡ ಈ ಪ್ರತಿಭಟನೆಗೆ ಸಾಥನ್ನ ಕೊಡ್ತಿರುವಂತಹದ್ದು. ಆಮ್ ಆದ್ಮಿ ಪಕ್ಷದ ನಾಯಕರಾದಂತಹ ಅತೀಶ್ ಆಗಿರ್ಬೋದು, ಜೊತೆಗೆ ಮನೀಶ್ ಸಿಸೋಡಿ ಈಗಾಗಲೇ ಪ್ರತಿಭಟನಾ ಸ್ಥಳಕ್ಕೆ ಬಂದು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಜೊತೆಗೆ ಸಮಾಜವಾದಿ ಪಕ್ಷದ ನಾಯಕಿಯಾದಂತಹ ಡಿಂಪಲ್ ಯಾದವ್ ಅವರು ಕೂಡ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನ ಘೋಷಣೆ ಮಾಡ್ತಾರೆ. ಟಿಎಂಸಿಯ ನಾಯಕಿ ಮಹುವಾ ಮೊಯಿತ್ರಾ ಅವರು ಈಗಾಗಲೇ ಜಂತರ್ ಮಂತರ್ಗೆ ತೆರಳಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಅನ್ನ ಕೊಟ್ಟಿರುವಂತಹದ್ದು. ಕಾಂಗ್ರೆಸ್ ನಾಯಕರುಗಳು ಕೂಡ ತೆರಳಿದ್ದಾರೆ. ಸಂಸದರು ತೆರಳಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲವನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಯಾವುದಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಈಗ ಸೃಷ್ಟಿಯಾಗಿರುವಂತಹದ್ದು. ವಿದ್ಯಾರ್ಥಿಗಳ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಸುಮಾರು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಸತ್ನ ಆವರಣದ ಸುತ್ತಮುತ್ತ ಈಗ ನೆರೆದಿರುವಂತಹದ್ದು. ಇದು ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಪರಿಸ್ಥಿತಿ ಕೈಮೀರಿ ಹೋಗೋದಕ್ಕೂ ಮುಂಚೆ
ಕೇಂದ್ರ ಸರ್ಕಾರ ಏನಾದ್ರು ಒಂದು ನಿರ್ಧಾರವನ್ನ ಮಾಡಲೇಬೇಕಾಗಿದೆ. ಇದು ಪಾರ್ಲಿಮೆಂಟ್ನ ಹೊರಗಡೆ ಆಗ್ತಾ ಇರ್ತಕ್ಕಂತಹ ಹೊರಗಡೆ ಇರ್ತಕ್ಕಂತಹ ಪರಿಸ್ಥಿತಿ.